ಶ್ರೀ ಗುರು ಶಿವಲಿಂಗಾಯ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಬಂಧು ಎನಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿನ್ನ ಹೆಸರಿಟ್ಟ ಬಸವಣ್ಣಯ್ಯ. ಶ್ರೀಮಠದ ಭವ್ಯವಾಗಿರತಕ್ಕಂಥ ಪರಂಪರೆಯಲ್ಲಿ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಮಹಂತ ಶಿವಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಾದಿ ಪ್ರಮುಖರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಈ ಮಠದ ಇತಿಹಾಸ ಅತ್ಯಂತ ಬಹಳ ಪೂರ್ವವಾಗಿರ್ತಕ್ಕಂಥ ಇತಿಹಾಸ. 300 ವರ್ಷಗಳಿಂದ ಬಂದಿರತಕ್ಕಂಥ ಇತಿಹಾಸದಲ್ಲಿ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಮಹಂತ ಶಿವಗಳವರು ಈ ಪೀಠದಲ್ಲಿ 9ನೇದವರು. 1869ರಲ್ಲಿ ಸಾಲಹಳ್ಳಿಯ ಪವಿತ್ರವಾಗಿರ್ತಕ್ಕಂಥ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಸಾಧಕವಾಗಿರ್ತಕ್ಕಂಥ ವೃತ್ತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸಿ ಇರುತ್ತಿರುವ ಪ್ರಸಂಗದಲ್ಲಿ ಪರಮ ಪೂಜ್ಯ ಗುರುಗಳ ಕೃಪೆಗೆ ಪಾತ್ರರಾಗಿ ಅಲ್ಲಿಂದ ಹಿಡಿದುಕೊಂಡು ಇಲ್ಲಿವರೆಗೆ ಭಾಳ ದೊಡ್ಡ ತಪಸ್ವಿಗಳಾಗಿ ಕನ್ನಡ ನಾಡಿನ ಇತಿಹಾಸದಲ್ಲಿಯೇ ಒಬ್ಬ ತಪಸ್ವಿಗಳಾಗಿ ಹೋಗಿರತಕ್ಕಂಥ ಮುರುಗೋಡದ ಮಹಂತ ಶಿವಗಳವರು ಗುರುಗಳ ಸೇವೆಯನ್ನು ಮಾಡಿ 1927ರಲ್ಲಿ ಬಂದ ಮೇಲೆ ಅಲ್ಲಿಂದ ಹಿಡಿದುಕೊಂಡು ಸಮಗ್ರವಾಗಿ 50 ವರ್ಷಗಳ ಕಾಲ ಈ ಮಠದ ಪೀಠದಲ್ಲಿ ನಮ್ಮ ಗುರುಗಳು ಇದ್ದುಕೊಂಡು ಕನ್ನಡ ನಾಡಿನ ಅಲ್ಲಲ್ಲಿ ಸಂಚಾರ ಮಾಡಿ ಭಕ್ತರನ್ನು ಉದ್ಧಾರ ಮಾಡಿ ಹೋಗಿರತಕ್ಕಂಥ ಪರಮ ಪೂಜ್ಯ ಕನ್ನಡ ನಾಡಿನಲ್ಲಿ ಒಬ್ಬ ತಪಸ್ವಿಗಳಾಗಿ ನಡೆದಾಡುವ ದೇವರಾಗಿ ಹೋಗಿರತಕ್ಕಂಥ ಮಹಂತ ಶಿವಗಳವರು 1972ರಲ್ಲಿ ಅವರು ಲಿಂಗೈಕ್ಯರಾಗ್ತಿದ್ದಾರೆ. ಇಂಥ ಪೀಠಕ್ಕೆ ನಾವು ಬಂದ ಮೇಲೆ ನಾವು ಬಂದು ಕೂಡ ಈಗ 53-54 ವರ್ಷಗಳದು. ಸಾಮಾನ್ಯವಾಗಿ ಗುರುಗಳು ಯಾವ ಪರಂಪರೆಯನ್ನು ಹಾಕಿದ್ದರು ಆ ಪರಂಪರೆಯನ್ನು ಇವತ್ತು ಮುನ್ನಡೆಸಿಕೊಂಡು ಇವತ್ತು ತ್ರಿವಿಧ ದಾಸೋಹ ಅಂತ ತಿಳ್ಕೊಂಡು ಶಬ್ದ ಬರ್ತಾ ಇದೆ. ನಾನು ಬಂದ ಮೇಲೆ ಪಟ್ಟಾಧಿಕಾರದ ಮೇಲೆ ಬಹಳ ದೊಡ್ಡ ಕೆಲಸಗಳಾಗಿದ್ದಾವೆ. ಇವತ್ತು ಕಲ್ಯಾಣ ಮಂಟ ಇರ್ಬೋದು, ಆ ಪಂಚವಟಿ ಧಾರ್ಮಿಕ ಕ್ಷೇತ್ರ ಇರ್ಬೋದು, ಗೋಶಾಲೆ ಇರ್ಬೋದು, ದಾಸೋಹ ಮನೆ ಇರ್ಬೋದು, ಅನೇಕ ಯಾವ ಕೃಷಿ ಭವನ ಇರ್ಬೋದು, ಕಟ್ಟಡಗಳನ್ನು ಮಾಡಿ ಸಮಗ್ರವಾಗಿ ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಒಂದು ಕೆಲಸ. ಅದರ ಜೊತೆಗೆ ಮಹಂತ ಶಿವಿಗಳವರ ಶಿಕ್ಷಣ ಸಂಸ್ಥೆ LKG UKG ಡಿಗ್ರಿವರೆಗೆ ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಶಿಕ್ಷಣ ಸಂಸ್ಥೆಗಳನ್ನು ಈ ಕಾರ್ಯ ನಾವು ಮಾಡಿದ್ದೇವೆ. ಸಮಗ್ರವಾಗಿ ಧಾರ್ಮಿಕ ವಲಯದಲ್ಲಿ 2 ತಿಂಗಳವರೆಗೆ ಬಸವ ಪುರಾಣವನ್ನು ಹಚ್ಚಿ ಲಕ್ಷಾಂತರ ಜನ ಕೂಡತಕ್ಕಂಥ ಒಂದು ಸನ್ನಿವೇಶ ಈ ನಮ್ಮ ಮಠ ಇವತ್ತನ್ನು ಸಹ ಮಾಡಿಕೊಂಡಿದ್ದೇವೆ. ನಮ್ಮ ಯಾವ 75ನೇ ವರ್ಷದ ಅಮೃತ ಮಹೋತ್ಸವ ಲಕ್ಷಾಂತರ ಜನ ಇವತ್ತು ಕೂಡಿರ್ತಕ್ಕಂಥ ಸನ್ನಿವೇಶ ಮಠದ ಇತಿಹಾಸ ನಾವು ಹೇಳಬೇಕಾಗಿದೆ. 50 ವರ್ಷಗಳಲ್ಲಿ ಒಂದು ವೈಶಿಷ್ಟ್ಯವಾಗಿರತಕ್ಕಂಥ ಕಾರ್ಯಕ್ರಮ ಅಂತಂದರೆ ಜ್ಯೋತಿಷ್ಯ ವೈದಿಕ ಸಂಸ್ಕೃತ ಪಾಠಶಾಲೆ ಜಂಗಮೋಟುಗಳನ್ನು ಇಟ್ಕೊಳ್ತಕ್ಕಂಥ ಒಂದು ವೈಖರಿಯನ್ನು ಕೂಡ ಇವತ್ತು ಮಾಡಿದ್ದೇವೆ. 50-60 ವಿದ್ಯಾರ್ಥಿಗಳು ಇವತ್ತು ಕೂಡ ಜಂಗಮ ವಿದ್ಯಾರ್ಥಿಗಳಿದ್ದಾರೆ. 30-40 ವರ್ಷಗಳಲ್ಲಿ 4-5 ಸಾವಿರ ವಿದ್ಯಾರ್ಥಿಗಳು ಜ್ಯೋತಿಷ ವೈದಿಕ ಸಂಸ್ಕೃತದಲ್ಲಿ ತಯಾರಾಗಿ ಹೋಗಿರ್ತಕ್ಕಂಥ ಒಂದು ಇತಿಹಾಸ ಇವತ್ತಿನ ಸಹ ನಾವು ಹೇಳಬೇಕಾಗಿದೆ. ಅದರಲ್ಲಿ ಒಂದು ವೈಶಿಷ್ಟ್ಯ ಏನಪ್ಪ ಅಂತಂದರೆ ಪಾಠಶಾಲೆಯಲ್ಲಿ ಕಲಿತಿರ್ತಕ್ಕಂಥ 20 ವಿದ್ಯಾರ್ಥಿಗಳು ಮಠಾಧಿಪತಿಗಳಾಗಿದ್ದಾರೆ. 15-20 ಮಠಾಧಿಪತಿಗಳಿಗೆ ಪಟ್ಟಾಧಿಕಾರ ಮಾಡಿದ್ದೇನೆ. ಈ ರೀತಿಯಾಗಿ ವೈಶಿಷ್ಟ್ಯವಾಗಿರತಕ್ಕಂಥ ಒಂದು ಕಾರ್ಯ ಈ ಮಠದಿಂದ ಬಹುಮುಖವಾಗಿ 1869ರಲ್ಲಿ ಅಜ್ಜವ್ರು ಹುಟ್ಟಿದರು. 1969ರಲ್ಲಿ ಶತಮಾನೋತ್ಸವ ಮಾಡಿದರೆ ಆಗಿನ ಕಾಲದಲ್ಲಿ ಅವರಿಗೆ ಸಾಮಾನ್ಯವಾಗಿ 20-25 ಲಕ್ಷ ರೂಪಾಯಿ ಕೊಡಿತ್ತು. ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ ಬಸವೇಶ್ವರ ಅಧ್ಯಯನ ಪೀಠ ಮಾಡಿರ್ತಕ್ಕಂಥ ಮೊದಲನೇ ಸ್ವಾಮಿಗಳು ಯಾರಾದರಾಗಿದ್ದರೆ ಅದು ನಮ್ಮ ಪೂಜ್ಯರ ಗುರುಗಳಾಗಿರ್ತಕ್ಕಂಥ ಮಹಂತ ಶಿವಗಳವರು. ಅಂಥ ಪೂಜ್ಯ ಮಹಂತ ಶಿವಗಳವರು ಇಂಥ ದೊಡ್ಡ ಕಾರ್ಯ ಇವತ್ತಿನ ಸಹ ಮಾಡಿ ಹೋಗಿದ್ದಾರೆ. ಶಿವಯೋಗ ಮಂದಿರದಲ್ಲಿ 6 ವರ್ಷಗಳ ಕಾಲ, ಆನಂತರ ಕಾಶಿಯಲ್ಲಿ 6 ವರ್ಷಗಳ ಕಾಲ ಅಭ್ಯಾಸ ಮಾಡಿರ್ತಕ್ಕಂಥ ನಾವು ಕರ್ನಾಟಕದ ವಿಶ್ವವಿದ್ಯಾಲಯದ ಬಸವಪೀಠದ ಒಬ್ಬ ದಿಗ್ದರ್ಶಕರಾಗಿ ಆ ಶಿವಮಂದಿರದ ಡೈರೆಕ್ಟರ್ ಕೂಡ ನಾವಿದ್ದೇವೆ. ಪ್ರತಿ ಅಮಾವಾಸ್ಯೆಗೆ ಭಕ್ತರು 2-3 ಸಾವಿರ ಜನ ಭಕ್ತರು ಬರ್ತಾರೆ. ಅವರೆಲ್ಲರಿಗೂ ಪ್ರಸಾದವನ್ನು ಕೊಡ್ತಿದ್ದೇವೆ. ಶ್ರಾವಣ ಮಾಸ ಇರಬಹುದು, ಅಜ್ಜವರ ಜಾತ್ರೆ ಇರಬಹುದು, ಈ ಮಠದಲ್ಲಿ ಇವತ್ತಿನ ಸಹ ನಡೀತಿದ್ದಾವೆ. 12ನೇ ಶತಮಾನದಲ್ಲಿ ಏನು ಬಸವಣ್ಣವರ ಕ್ರಾಂತಿ ಆಯಿತು, ಆ ಕ್ರಾಂತಿಯ ಪವಿತ್ರವಾಗಿರ್ತಕ್ಕಂಥ ಒಂದು ಭೂಮಿ ಅದು ಮುರುಗೋಡ. ಮುರುಗೋಡ ಅಂತಂದರೆ ಇದು ಶರಣ ಸಂಪ್ರದಾಯದ ಕ್ಷೇತ್ರ. ಚನ್ನಬಸವಣ್ಣ ಇರಬಹುದು, ಮಡಿವಾಳ ಮಾಚದೇವರು ಇರಬಹುದು, ಆನಂತರ ಯಾವ ಗಂಗಾಂಬಿಕೆ ಇರ್ಬೋದು, ನೀಲಾಂಬಿಕೆ ಇರ್ಬೋದು, ಎಲ್ಲರೂ ಈ ಮಾರ್ಗವಾಗಿ ಹೋಗಿ ಉಳಿವಿಯಲ್ಲಿ ಇವತ್ತಿನ ಸಹ ಅಸ್ತಂಗತರಾಗಿರ್ತಕ್ಕಂಥ ಒಂದು ಮಾರ್ಗ ಇದ್ದರೆ ಅದು ಮುರುಗೋಡದ ವಲಯ ಎಂಬತಕ್ಕಂಥ ಮಾತನ್ನು ಇವತ್ತು ನಾನು ಹೇಳೋದಕ್ಕೆ ಬಯಸ್ತಿದ್ದೇನೆ. ಬೇಲ್ವಾಡ ಎಂಬತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ವರ್ತಿ ಮಠ ಇದೆ. ಆ ವರ್ತಿ ಮಠದ ಕೂಡ ಅಧಿಕಾರಿಗಳು ಕೂಡ ನಾವಿದ್ದೇವೆ. ಅಲ್ಲಿ ಕಲ್ಯಾಣ ಮಂಟಪ, ಅಲ್ಲಿ ಯಾವ ಅಜ್ಜವರ ಕರ್ತೃ ಗದ್ದಿಗೆ ಈಗಾಗಲೇ ಅದಕ್ಕೆ ಒಂದು ಸಂಯೋಜನೆ ಕೂಡ ನಾವು ಮಾಡಿದ್ದೇವೆ. ನಾವು ಅದಕ್ಕೆ ಒಂದು ದೊಡ್ಡ ಒಂದು ಚಾಲನೆ ಕೊಟ್ಟಿದ್ದೇವೆ. ಅದೆಲ್ಲ ಪೂಜ್ಯರಾಗಿರ್ತಕ್ಕಂಥ ಮಹಂತ ಶಿವಗಳವರ ಆಶೀರ್ವಾದ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ